ತೆಲಂಗಾಣ ಬಿಟ್ಟರೆ ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಟು ಬ್ರಿಂಗ್ ಸಚ್ ಎ ಲೆಜಿಸ್ಲೇಷನ್. ಕೇಂದ್ರ ಸರ್ಕಾರ ಆಗಲಿ, ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರಗಳಾಗಲಿ, ಮುಖ್ಯಮಂತ್ರಿ ಏನ್ ಮಾತು ಹೇಳಿದ್ರೆ ನನ್ ಜನ ಆಗ್ತದ? ನೀವು ಇದೆಲ್ಲ ಪರಿಸ್ಥಿತಿ ಜಾತಿಯವರಿಲ್ಲ, ಇಲ್ಲಿ ದೇಶದಲ್ಲಿ ಪರಿಸ್ಥಿತಿ ಜನ ಇಲ್ಲ. ಇಲ್ಲಿ 11 ಮಾಡ್ತಾ ಇದೆ ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಕೇಳಿ, ಆಮೇಲೆ ಕೇಳಿ ನೋಡಿ. ಕೂಡ್ರಿ ಪೂಜಾರಿ, ಕೂಡ್ರಿ. ಪ್ರಚಾರಕ್ಕೋಸ್ಕರ ಅದ್ಯಾವುದಕ್ಕೂ ಕಡ್ತಕೋಬಾರ್ದು, ಅದ್ಯಾವ ಕಡ್ತಕೋಬಾರ್ದು. ಹೇಳ್ಬೇಕು, ಏನು ತಿಳಿದಿಲ್ಲ ಅವ್ರಿಗೆ. ಕೂಡ್ರಿ ಪೂಜಾರಿ, ಅವ್ರು ಮಾತಾಡುವಾಗ ನಾನು ಬಹಳ ಪೂಜಾರಿ ಕೇಳಿದ್ದೇನೆ. ಮುಖ್ಯಮಂತ್ರಿ ಇದ್ದಾಗ ನೀವು ಮಾಡ್ತೀರಿ. ಕೂಡ್ರಿ ಕೂಡ್ರಿ, ಚಲೋ ಚಲೋ ಕೂಡ್ರಿ ಪ್ಲೀಸ್, ಕೂಡ್ರಿ. ಯಾವ ಕಡ್ತಕೋಬಾರ್ದು. ಕೊಡ್ಲಿಕ್ಕೆ ನಮ್ ಸರ್ಕಾರ ನೋಡಿ ನೋಡಿ, ಮುಖ್ಯಮಂತ್ರಿ ಬಿಟ್ಟು ಯಾವ್ದಕ್ಕೆ ಮಾತಾಡಿದ್ರೆ ಕಡ್ತಕೋಬಾರ್ದು. ರಾಜಕೀಯಕ್ಕೋಸ್ಕರ ಕೂಡ್ರಿ, ಕಡ್ತಕೋಬಾರ್ದು. ಕೂಡ್ರಿ, ಮುಖ್ಯಮಂತ್ರಿಗಳು ಒಳ್ಳೆ ಕಡ್ತಕ್ ಹೋಗಿದ್ರಿ, ಕಡ್ತಕ್ ಹೋಗಂಗಿಲ್ಲ. ಯಾಕೆ ಮಾತಾಡ್ತೀರಿ? ಕೂಡ ಹೋರಾಟ ಮಾಡ್ತೇನೆ. 2003ರಲ್ಲಿ ಇದೇ ಬೆಳಗಾವಿನಲ್ಲಿ ಮಾಡ್ತೇನೆ. ಪರಿಶಿಷ್ಟ ಜಾತಿಯವರಿಗೆ SSP ಹಣ ಕೊಟ್ಟಿದ್ದೀರಲ್ಲ, ಪರಿಶಿಷ್ಟ ವರ್ಗದವರಿಗೆ TSP ಹಣ ಖರ್ಚಾಗಬೇಕು ಮತ್ತು ಅವ್ರಿಗೆ ಖರ್ಚಾಗಬೇಕು. ಅದಕ್ಕೆ ಬೇರೆ ಮಾಡಿದ್ದು ಮುಖ್ಯಮಂತ್ರಿ ಮಾತಾಡೋದು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಬೇರೆ ಯಾವ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಮಾಡಿರಲಿಲ್ಲ. ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ. ಇವತ್ತೂ ಕೂಡ ಕೇಂದ್ರ ಸರ್ಕಾರ ಇಂಥ ಕಾನೂನು ಇಲ್ಲ. ಬಿಜೆಪಿ ಪಕ್ಷ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕಾನೂನು ಇಲ್ಲ. ನಿಮಗೆ ಮರ್ಯಾದೆ ಆಗ್ತಿಲ್ವ? ನಾಳೆ ನಿಂತಾಗ ಮಾತಾಡ್ತೀರಿ. ಕುತ್ಕೊಳ್ಳಿ, ಕೂಡ್ರಿ ಸಂಗ್ರ. ನಾ ಮಾತಾಡೋದು ಕೂತ್ಕೊಳ್ರಿ. ನಾ ಎದ್ದಿಲ್ಲ. ಕೇಳ್ರಿ, ಕೇಳಿ. ಕೂಡ್ತೀರಿ ನೀವ? ಕೂಡಿದೆ ನೋಡಿ, ನಾ ಹೇಳ್ತೀನಿ ನಿಮಗೆ. ಒಂದ್ ನಿಮಿಷ ರೀ ಮುಖ್ಯಮಂತ್ರಿಗಳೇ, ಒಂದ್ ನಿಮಿಷ ಮುಖ್ಯಮಂತ್ರಿಗಳೇ. ಇದು ಮಾನವೀಯ ಸಂದೇಶದ ಜನವಾಹಿನಿ.